ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಕಲಾಚಂದನ್. ಇಂದಿನ ರಾಜಕೀಯ ಸುದ್ದಿಗಳಲ್ಲಿ ಈಗ ತುಂಬ ಜನಗಳಿಗೆ ಪ್ರಚಲಿತವಾಗಿರುವಂಥದ್ದು ಮತ್ತು ಹೆಸರು ಮಾಡ್ತಿರುವಂಥದ್ದು ಮತ್ತು ಸ್ವಲ್ಪ ಕಿರಿಕಳ್ಳ ಮಾಡಿಕೊಂಡು ಆ ಕಡೆ ಈ ಕಡೆ ಜನಗಳ ಹತ್ರ ಅದೇನು ಬೆಂಬಲನೋ ಅಥವಾ ವಿರೋಧನೋ ಇದು ತುಂಬ ಗೋಚರವಾಗಿದೆ. ನಾನೀಗ ಮಾತಾಡ್ತಾ ಇರೋದು ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ. ಇದರ ಪ್ರಮುಖ ವಿಷಯಕ್ಕೆ ಬರೋಣ. ಈಗ ಇಂದಿನ ಪ್ರಮುಖ ಸುದ್ದಿ ಇದೇ ಆಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಎಕ್ಸ್ ಖಾತೆ ನಿರ್ಬಂಧ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ತೀವ್ರ ವಾಗ್ದಾಳಿ ನಡೆಸಿದೆ. ಏನಂತ ವಾಗ್ದಾಳಿ ನಡೆಸಿದೆ ಅಂದರೆ, ನಾವು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇವೆ, ಮತಗಳಿಗಾಗಿ ಅಲ್ಲ. ನ್ಯಾಯ ಜಸ್ಟಿಸ್ ಪಡ್ಕೊಳ್ಳೋಕ್ಕೋಸ್ಕರ ಓಡಾಡ್ತಾ ಇದ್ದೀವಿ. ಮತ ಕೊಡಿ, ಓಟ್ ಹಾಕಿ ಅಂತ ನಾವು ಕೇಳ್ತಾ ಇಲ್ಲ. ತೆರಿಗೆ ಪಾವತಿಸುವ ನಾಗರಿಕರನ್ನ ಭಯೋತ್ಪಾದಕರು ಎಂದು ಕರೆಯಲು ನಿಮಗೆ ನಾಚಿಕೆ ಆಗೋದಿಲ್ವೇ ಎಂದು ಸಂಘಟನೆಯ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಪ್ರಶ್ನಿಸಿದ್ದಾರೆ. ಭಯೋತ್ಪಾದಕರು ಅಂತ ಅಂದ್ಬಿಟ್ಟು ನಮ್ಮನ್ನೇ ಭಯೋತ್ಪಾದಕರು ಅಂತಿದ್ದೀರಾ ಅಂತ ಹೇಳಿ ಅವರ ಮನದಾಳದ ನೋವಿನಿಂದ ಅವರು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯಸ್ಥರಾದಂತಹ ಅಭಿಜಿತ್ ದೀಪ್ಗೆ ಅವರು ಇದನ್ನ ಪ್ರಶ್ನೆ ಮಾಡಿದ್ದಾರೆ. ದೆಹಲಿ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ವೇಳೆ ಎಕ್ಸ್ ಖಾತೆ ನಿರ್ಬಂಧ ವಿಚಾರವಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಸಮಿತಿಯ ಮುಂದೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಅವರು ವಿಚಾರಣೆಗೆ ಹಾಜರಿದ್ದರು. ವಿಚಾರಣೆಯ ಬಳಿಕ ಮಾತನಾಡಿದ ದೀಪ್ಗೆ ತಮ್ಮ ಎಕ್ಸ್ ಖಾತೆಯನ್ನು ಏಕೆ ನಿರ್ಬಂಧಿಸಲಾಗಿದೆ ಎಂಬುದರ ಬಗ್ಗೆ ಅಧಿಕಾರಿಗಳು ಯಾವುದೇ ಸ್ಪಷ್ಟನೆ ನೀಡಿಲ್ಲ ಎಂದು ಆರೋಪಿಸಿದರು. ಖಾತೆ ನಿರ್ಬಂಧದ ಆದೇಶವನ್ನು ಕೇಳಿದಾಗ ಇದು ಗೌಪ್ಯ ಎಂದು ಮಾತ್ರ ಉತ್ತರಿಸಲಾಗಿದೆ ಎಂದು ಅವರು ದೂರಿದರು. ಅಂದರೆ ಇವರು ಕೇಳಿದಂತಹ ಪ್ರಶ್ನೆಗೆ ಬರೀ ಅದು ಗೌಪ್ಯವಾಗಿಟ್ಟಿದ್ದೀವಿ ಅಂತ ಹೇಳಿ ಉತ್ತರ ಬಂದಿದೆ ಅಂತ ಅಂದ್ಬಿಟ್ಟು ಬಹಿರಂಗವಾಗಿ ಇವರು ಪ್ರಚಾರ ಮಾಡಿಕೊಂಡ್ರು. ಅವರು ಈಗ ಬಹಿರಂಗವಾಗಿ ಪ್ರಚಾರ ಮಾಡ್ಕೊಂಡ್ರು. ಕಾಕ್ರೋಚ್ ಪಕ್ಷದ ಮುಖ್ಯಸ್ಥರು ಯಾರಿದ್ದಾರೆ, ಅದೇ ಅಜಿತ್ ದೀಪ್ಗೆ ಅವರು, ಇವರು ಈ ರೀತಿ ಪ್ರಶ್ನೆ ಮಾಡಿದ ಮೇಲೆ ಯಾಕೆ ನಮ್ಮ ಎಕ್ಸ್ ಖಾತೆನ ನೀವು ನಿರ್ಬಂಧ ಮಾಡಿದ್ರಿ ಅಂತ ಕೇಳಿದ ಮೇಲೆ ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದರೆ ಅಧಿಕಾರಿಗಳು, ಅದನ್ನು ಗೌಪ್ಯವಾಗಿ ಇಡಲಾಗಿದೆ, ಅಂದರೆ ಅದನ್ನು ನಿಮ್ಗೆ ಯಾರಿಗೂ ಹೇಳಂಗಿಲ್ಲ, ಅದಕ್ಕೆ ಅದನ್ನು ಸೀಕ್ರೆಟಾಗಿ ಇಟ್ಟಿದ್ದೀವಿ, ಅದನ್ನ ಯಾರಿಗೂ ಹೇಳಂಗಿಲ್ಲ ನಾವು ಅಂತ ಹೇಳಿದ್ದಾರೆ. ಅದಕ್ಕೆ ಇವರು ಈಗ ಇನ್ನೊಂದು ಅವ್ರಿಗೆ ಒಂದು ಟಾಂಗ್ ಕೊಡೋ ರೀತಿಯಲ್ಲಿ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರವನ್ನು ಪ್ರಸ್ತಾಪಿಸಿದ ದೀಪ್ಗೆ ಎಲ್ಲವೂ ಗೌಪ್ಯ ಎಂದಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆಯು ಗೌಪ್ಯವಾಗಿತ್ತು, ಅದು ಹೇಗೆ ಸೋರಿಕೆಯಾಯಿತು ಎಂದು ಪ್ರಶ್ನಿಸಿದ್ದಾರೆ. ಈಗ ನಮ್ಮದನ್ನು ಮಾತ್ರ ನೀವು ಗೌಪ್ಯವಾಗಿಟ್ಟಿದ್ರಿ, ಅದು ಹೆಂಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲಿಂಕ್ ಆಗ್ತಾ ಇಲ್ಲ. ಅದೇ ರೀತಿ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಗೌಪ್ಯವಾಗಿಟ್ಟಿದ್ರಿ, ಅದು ಹೆಂಗೆ ಸೋರಿಕೆ ಆಯಿತು ಅಂತ ಅಂದ್ಬಿಟ್ಟು ಇವರು ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ತಮ್ಮ ಧ್ವನಿಯನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಿದೆ ಎಂಬ ಗಂಭೀರ ಆರೋಪವನ್ನು ದೀಪ್ಗೆ ಮಾಡಿದ್ದಾರೆ. ಇವರನ್ನ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ ಸರ್ಕಾರ, ಮುಂದೆ ಬರೋಕ್ಕೆ ಬಿಡ್ತಾ ಇಲ್ಲ, ನಮ್ಮನ್ನು ತುಳಿತಾ ಇದ್ದಾರೆ ಅನ್ನೋ ಒಂದು ಅರ್ಥ ಅದು. ನಮ್ಮ ಸಾಮಾಜಿಕ ಜಾಲತಾಣಗಳ ಖಾತೆಗಳನ್ನು ಪಾಕಿಸ್ತಾನದಲ್ಲಿರುವ ಕೆಲವರು ಅನುಸರಿಸುತ್ತಿದ್ದಾರೆ ಎಂಬ ಕಾರಣ ನೀಡಿ ನಮ್ಮನ್ನು ಗುರಿಯಾಗಿಸಿಕೊಂಡು ನಮ್ಮ ಮೇಲೆ ಒಂದಷ್ಟು ಊಹಾಪೋಹಗಳನ್ನು ಹಾಕಿದ್ದಾರೆ ಅಂತ ಹೇಳಿ ಇವರು ತಮ್ಮ ಮನದಾಳದ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಸಿಜಿಪಿಯನ್ನ ಭಯೋತ್ಪಾದಕರ ಬಿ ಟೀಮ್ ಎಂದು ಕರೆದಿದ್ದ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದ ದೀಪ್ಗೆ, ನಾವು ಮತ ಕೇಳುತ್ತಿದ್ದೇವಾ? ಇಲ್ಲ, ನಾವು ಕೇಳ್ತಾ ಇರೋದು ನ್ಯಾಯನ, ನಾವೇನು ಓಟ್ ಕೇಳ್ತಾ ಇಲ್ಲ, ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಆಗಿದ್ದರೂ ನಮ್ಮನ್ನು ಭಯೋತ್ಪಾದಕರು ಎಂದು ಕರೆಯುತ್ತೀರಾ? ಇದು ಏಕೆ ಎಂದು ಪ್ರಶ್ನಿಸಿದ್ದಾರೆ. ಹಿಂದೊಮ್ಮೆ ರೈತರನ್ನ, ವೈದ್ಯರನ್ನ ಭಯೋತ್ಪಾದಕರು ಎಂದು ಕರೆಯಲಾಗಿತ್ತು. ಈಗ ನಮ್ಮನ್ನ ಭಯೋತ್ಪಾದಕರು, ವಿದ್ಯಾರ್ಥಿಗಳನ್ನೆಲ್ಲ ಭಯೋತ್ಪಾದಕರು ಅಂತ ಕರಿತಾ ಇದ್ದೀರಿ.
ಅದೇ ರೀತಿ ವಿದ್ಯಾರ್ಥಿಗಳನ್ನ ಭಯೋತ್ಪಾದಕರು ಎಂದು ಕರೀತಾ ಇದ್ದೀರಿ. ಈ ರೀತಿ ಒಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯಾರು? ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯಸ್ಥರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ ದೀಪ್ಕೆ. ಅಂದ್ರೆ ಈಗ ಇವರು ಏನು ಕಾಕ್ರೋಚ್ ಜನತಾ ಪಾರ್ಟಿಯವರು ಪ್ರಧಾನಮಂತ್ರಿ ಅವ್ರನ್ನ ಟೀಕೆ ಮಾಡಿದ್ದಾರೆ. ಯಾರು? ಈ ದೀಪ್ಕೆ ಅವರು, ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯಸ್ಥರು. ಏನಂತ ಟೀಕೆ ಮಾಡಿದ್ರು ಅಂತ ಹೇಳ್ತೀನಿ ನೋಡಿ. ರಷ್ಯಾ ಮತ್ತು ಉಕ್ರೇನ್ನ ಯುದ್ಧ ನಿಲ್ಲಿಸ್ತೇನೆ ಎಂದು ಹೇಳಿಕೊಳ್ಳುವ ಪ್ರಧಾನಿಗೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗುವ ಮುಂಚೆ ಅದನ್ನ ತಡೆಯುವ ಸಾಧ್ಯವಿಲ್ಲವೇ? ಈ ರೀತಿ ಒಂದು ಸರ್ಕಾರನ ನಡೆಸ್ತಾ ಇದ್ದೀರಲ್ಲ, ನಿಮಗೆ ಗೊತ್ತಾಗೋದಿಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದೆಡೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಬೇಡಿಕೆಯನ್ನು ಟಿಜಿಪಿ ಪುನರ್ರಚಿಸಿದೆ. ಸರ್ಕಾರದೊಂದಿಗೆ ಮಾತುಕತೆಗೆ ಸಿದ್ಧವಿದ್ದೇವೆ ಎಂದು ಹೇಳಿದ ಸಂಘಟನೆ ಇದುವರೆಗೂ ಯಾರು ತಮ್ಮನ್ನು ಸಂಪರ್ಕಿಸಿಲ್ಲ ಎಂದು ಆರೋಪಿಸಿದೆ. ಮೇ ತಿಂಗಳಲ್ಲಿ ಪ್ರಾರಂಭವಾದಂತಹ ಕಾಕ್ರೋಚ್ ಜನತಾ ಪಾರ್ಟಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು, ಎಕ್ಸ್ ಖಾತೆ ನಿರ್ಬಂಧದ ಬಳಿಕವೂ ಹೊಸ ಖಾತೆಯ ಮೂಲಕ ತಮ್ಮ ಹೋರಾಟ ಮುಂದುವರಿಸಿದೆ. ಈ ಎಕ್ಸ್ ಖಾತೆ ಏನು ಹಳೆಯದನ್ನ ಅವರು ನಿರ್ಬಂಧ ಮಾಡಿದ್ರು, ಇಮಿಡಿಯೇಟ್ ಆಗಿ ಮತ್ತೊಂದು ಖಾತೆಯನ್ನ ಅದೇ ರೀತಿ ಕಾಕ್ರೋಚ್ ಜನತಾ ಪಾರ್ಟಿ ಇಸ್ ಬ್ಯಾಕ್ ಅಂತ ಹೇಳಿ ಮಾಡಿಕೊಂಡು ಅವರ ಒಂದು ಪ್ರತಿಭಟನೆಯನ್ನು ಅವರು ಮುಂದುವರಿಸಿದ್ದಾರೆ. ಸೊ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಮತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿ ಎಷ್ಟು ಸತ್ಯ ಎಷ್ಟು ಸುಳ್ಳು, ಇದನ್ನು ನಿಜವಾಗ್ಲೂ ಫಾಲೋ ಮಾಡಬೇಕಾ ಬೇಡವಾ, ಮತ್ತು ಇದರಿಂದ ಆಗೋ ಉಪಯೋಗಗಳು ನಿಜವಾಗ್ಲೂ ಜನಗಳಿಗೆ ಸೇರುತ್ತಾ, ವಿದ್ಯಾರ್ಥಿಗಳಿಗೆ ಇದರಿಂದ ಲಾಭನ, ಹೋರಾಟ ಮಾಡೋದು ಸರಿನಾ, ಹೋರಾಟದಿಂದ ನಾವು ಎಲ್ಲನೂ ಪಡ್ಕೋತೀವ, ನಾವು ನ್ಯಾಯನ ಯಾವ ರೀತಿ ಕೇಳಬೇಕಾಗಿದೆ, ಈ ಥರ ಒಂದೊಂದು ಪಾರ್ಟಿಗಳು ಹುಡ್ಕೋತಾ ಇವೆ. ಇದರ ಒಂದು ಸತ್ಯಾಂಶಗಳನ್ನ ನಾವು ಮುಂದೆ ಕಾದು ನೋಡಬೇಕಾಗಿದೆ. ಆ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಎಷ್ಟೇ ದಿನಗಳಾದರೂ ಕೂಡ ಒಂದು ಏನಂತಂದರೆ, ನಾವು ಕಳ್ಳ ಒಂದಿನ ಕದಿಬೋದು, 2 ದಿನ ಕದಿಬೋದು, 3 ದಿನ ಕದಿಬೋದು, 4ನೇ ದಿನ ಒಂದು ಸಿಕ್ಕಾಕೊಂಡೇ ಕೊಟ್ಟಿರ್ತಾನೆ. ಯಾವುದೇ ರೀತಿ ಅದನ್ನು ತಡೆಯೋಕ್ಕಾಗೋದಿಲ್ಲ. ಅದರಿಂದಾಗಿ ಯಾವುದೇ ಒಂದು ಹೊಸತನಗಳು ಬರ್ತಿರ್ಬೇಕಾದ್ರೆ ಕಾದು ಅದನ್ನು ಪರೀಕ್ಷೆ ಮಾಡಿ ಆಮೇಲೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳು ಚರ್ಚೆಗಳು ಮಾಡೋಣ. ಗುರುವಿನ ಪರೀಕ್ಷೆ ಮಾಡುವಂಥ ಕಾಲ ಇದು. ಯಾರನ್ನೂ ಸ್ವಯಂ ಪ್ರೇರಿತವಾಗಿ ಗುರು ಅಂತ ಒಪ್ಕೊಳ್ಳೋಕ್ಕಿಂತ ಮುಂಚೆ ಗುರುವಿನ ಪರೀಕ್ಷೆ ಆಗಬೇಕು. ಆಗಿನ ಕಾಲದಲ್ಲಿ ಶಿಷ್ಯೇಂದ್ರ ಪರೀಕ್ಷೆನೂ ಆಗ್ತಿತ್ತು, ಗುರುವಿನ ಪರೀಕ್ಷೆನೂ ಆಗ್ತಿತ್ತು. ಈಗ ಆ ಒಂದು ನಿಯಮಗಳು ನಾವು ಅನುಸರಿಸುವಂಥ ಕಾಲ ಬಂದಿದೆ. ಆದ್ದರಿಂದಾಗಿ ಯಾವುದೇ ಪಕ್ಷಗಳು ಬರಲಿ, ಯಾರೇ ಬರಲಿ, ಏನೇ ಬರಲಿ, ನಾವೇನೋ ಒಂದು ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ನಾವು ಅವರನ್ನು ಯಾವ ರೀತಿ ಪರೀಕ್ಷೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಓಕೆನಾ? ಇದೇ ರೀತಿ ರಾಜ್ಯ ರಾಜಕಾರಣದಲ್ಲೂ ಹಲವಾರು ಚರ್ಚೆಗಳು, ವಿವಾದಗಳು ಮತ್ತು ಗಲಾಟೆಗಳು, ರೈತರ ಆಕ್ರೋಶಗಳು ಎಲ್ಲ ಹೊರಬರ್ತಾ ಇದೆ. ಇದನ್ನೆಲ್ಲ ಕೂಡ ನಾವು ಮುಂದಿನ ದಿನಗಳೇ ಯಾವ್ಯಾವ ರೀತಿ ಪರಿಣಾಮಗಳು ಬೀರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದಾಗಿತ್ತು ಇವತ್ತಿನ ರಾಜಕೀಯ ವಿಚಾರಗಳ ಚರ್ಚೆಗಳು. ಇದೇ ರೀತಿ ಹೆಚ್ಚಿನ ಚರ್ಚೆಯ ವಿಷಯಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನೀವು ಇದೇ ರೀತಿ ಹೆಚ್ಚಿನ ಚರ್ಚೆಗಳನ್ನ ಮಾಡ್ತಾ ಇರೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.